ನಮ್ಮ ಎಲ್ಲ ಸ್ನೇಹಿತರಿಗೂ RYB ಎಲೆಕ್ಟ್ರಿಕಲ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು 30 ಮೆಗಾವಾಟ್ ಪವರ್ ಪ್ಲ್ಯಾಂಟಲ್ಲಿದ್ದೀವಿ. ಈ ಪವರ್ ಪ್ಲ್ಯಾಂಟಲ್ಲಿ ಸ್ಟೀಮ್ ಬಾಯ್ಲರಿಂದ ಬರ್ನ್ ಆಗಿರ್ತಕ್ಕಂಥ ಫ್ಲೂ ಗ್ಯಾಸಸ್ ನಾವು ಹೊರಗಡೆ ರಿಲೀಸ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ಒಂದು ಪ್ರೊಸೆಸ್ ಮಾಡಿ ಕ್ಲೀನ್ ಮಾಡ್ತಾರೆ. ಅದರ ಫ್ಲೂ ಗ್ಯಾಸಸ್ ಅಂತಂದ್ರೆ ಅದ್ರಾಗ ಭಾಳ ಡಸ್ಟ್ ಕಲೆಕ್ಷನ್ ಇರ್ತದೆ. ಆ್ಯಸ್ ಇಟ್ ಈಸ್ ನಾವು ಅದೇ ವಾತಾವರಣದಾಗ ಬಿಟ್ಟೇವೆ ಅಂತಂದರೆ ಅದು ಸ್ವಲ್ಪ ಭಾಳ ಅಟ್ಮಾಸ್ಫಿಯರಿಗೆ ತೊಂದರೆ ಕೊಡ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡ್ತಾರೆ, ಅದಕ್ಕೆಲ್ಲ ಕ್ಲೀನ್ ಮಾಡಿ ಒಂದು ಹೊಸದು ಏರ್ ಫಿಲ್ಟರ್ ಮಾಡಿ ಹೊರಗಡೆ ಬಿಡ್ತಾರೆ. ಆ ಏರ್ ಫಿಲ್ಟರ್ ಮಾಡೋದಕ್ಕೆ ನಮ್ಮ ಹತ್ರ ಪವರ್ ಪ್ಲ್ಯಾಂಟಲ್ಲಿ ಒಂದು ESP ಅಂತೇಳಿ ಒಂದು ಸೆಕ್ಷನ್ ಇರ್ತದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅಂತೇಳಿ. ಆ ESP ಇದು ಏರ್ ಫಿಲ್ಟರ್ ಥರ ವರ್ಕ್ ಮಾಡ್ತದೆ. ಅದು ಡಸ್ಟೆಲ್ಲ ಕಲೆಕ್ಷನ್ ಮಾಡಿಕೊಂಡು ಮಿಕ್ಕಿದ ಏರ್ ಮಾತ್ರ ಹೊರಗಡೆ ಬಿಡ್ತಾರೆ. ಅದ್ರ ಪ್ಯಾನಲ್ ನೀವು ನೋಡ್ಬೋದು ಇಲ್ಲಿ. ಅದ್ರ ಪ್ಯಾನಲ್ ಈ ಥರ ಇರ್ತದೆ. ಇದ್ರಾಗ ಎಷ್ಟು ಮೋಟ್ರ್ ಕನೆಕ್ಷನ್ ಆಗ್ಯಾವ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಫಸ್ಟ್ ಇದ್ರ ಇನ್ಕಮರು LT BCC ಪ್ಯಾನಲ್ನಿಂದ ಇಲ್ಲಿಗೆ ತೊಗೊಂಡ್ರ 3.5 ಕೋರು 300 ಸ್ಕ್ವೇರ್ MM 2 ರನ್ ತೊಗೊಂಡ್ರ. ಇಲ್ಲಿಂತ ಟೋಟಲಿ ಮೋಟ್ರ್ ಅಂತಂದ್ರೆ ನೋಡ್ರಿ ಈ ಥರ ಇರ್ತವೆ. ಎಮಿಟರ್ ಮೋಟ್ರ್ 2, ಎಮಿಟಿಂಗ್ ಮೋಟ್ರ್ 3, ಈ ಥರ ಮೋಟ್ರ್ಗಳೆಲ್ಲ ಮೌಂಟ್ ಆಗಿರ್ತಾವೆ. ESP ಅಂದರೆ ಒಂದು ಡಿವೈಸ್ ಇರಲ್ಲ, ಭಾಳಷ್ಟು ಮೋಟ್ರ್ ಕನೆಕ್ಷನ್ ಮಾಡಿಕೊಂಡು ಅದು ವರ್ಕ್ ಮಾಡ್ತಿರ್ತಾವೆ. ಎಮಿಟರ್ ಕಲೆಕ್ಟರ್ ಅಂತಂದರೆ ಮೇಲ್ಗಡೆಯಿಂದ ಒಂದು ಮೋಟ್ರ್ ಇರ್ತದೆ, ಕೆಳಗೆ ಕಲೆಕ್ಟರ್ ಒಂದು ಮೋಟ್ರು ESP. ಇವು ಹಾಪರ್ ಹೀಟ್ರ್ ಮೋಟ್ರುಗಳು ಇವೆಲ್ಲ. ಅದು ಡಸ್ಟು ಯಾವುದೇ ವ್ಯಾಕ್ಯೂಮ್ ಹಿಡ್ಕೊಂಡು ಯಾವುದೇ ವ್ಯಾಕ್ಯೂಮ್ ಇರಬಾರ್ದು ಅಂತೇಳಿ ಹೀಟ್ರ್ ಇರ್ತದೆ ಒಳಗೆ. ಆ ಹೀಟ್ರಿಂದ ಏನಾಗ್ತದೆ, ಡಸ್ಟು ಒಳಗೆ ಕೂಡಲ್ಲ, ಅವು ಮತ್ತು ಕೆಳಗಡೆ ಉಚ್ಚಿಬಿಡ್ತದೆ. ಅದಕ್ಕೆಲ್ಲ ಹೀಟ್ರ್ ಮೋಟ್ರುಗಳು ಇವೆಲ್ಲ. ಹಿಂಗೆ ಅದಕ್ಕೆ ಇನ್ನೊಂದು ಮೇನ್ ಅಂತಂದರೆ ಇದಕ್ಕೆ ಸಪ್ಲೈ AC ಇರಲ್ಲ. ಇದ್ರ ಮೇಲ್ಗಡೆ ಟ್ರಾನ್ಸ್ಫಾರ್ಮರ್ ರೆಕ್ಟಿಫೈಯರ್ ಅಂತೇಳಿ ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರ್ ಕೂಡಿಸಿರ್ತಾರೆ, ಇನ್ಸ್ಟಾಲ್ ಮಾಡಿರ್ತಾರೆ. ಈಗ ನಮ್ಮದು 10 ಮೆಗಾವಾಟ್ ಕೋಜನ್ ಅಂತಂದರೆ ಕೋಜನ್ರೇಷನ್ ಮೇಲೆ ESP ಮೇಲೆ 4 ಟ್ರಾನ್ಸ್ಫಾರ್ಮರ್ಗಳು ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರ್ಗಳು ಇನ್ಸ್ಟಾಲ್ ಮಾಡ್ಯಾರ. 1, 2, 3, 4 ಅಂತೇಳಿ. ಇದಕ್ಕೆ ಏನು ಮಾಡ್ತಾವೆ ಅಂತಂದರೆ ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರು ಇನ್ಕಮಿಂಗ್ AC ತೊಗೊಂಡು DC-ದಾಗ ಕನ್ವರ್ಟ್ ಮಾಡ್ತಾವೆ. ಇವು ESP ಪ್ಯಾನಲ್ಗೆಲ್ಲ ಇವೆಲ್ಲ ಮೋಟ್ರುಗಳಿಗೆಲ್ಲ ಅಲ್ಲಿ ಕಲೆಕ್ಟಿಂಗ್ ಮೋಟ್ರು ಒಳಗಡೆ ಕನೆಕ್ಷನ್ ಎಲ್ಲ ESP ಒಳಗಡೆ DC-ನೇ ಇರ್ತದೆ, ಹೈ ವೋಲ್ಟೇಜ್ DC. ಅದಕ್ಕೋಸ್ಕರ ಇದು AC to DC ಕನ್ವರ್ಟರ್ ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊತಾರೆ ಅಲ್ಲಿ. ಆ ESP ಮೇಲ್ಗಡೆ ಇದೆ, ಅದು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಇಷ್ಟು ESPಗೆ ಎಷ್ಟು ಮೋಟ್ರುಗಳು ಯೂಸ್ ಮಾಡ್ತಾರೆ ಅಂಥೇಳಿ ಅದ್ರ ಪ್ಯಾನಲ್ ಇದೆ ಇಲ್ಲಿ PCCಯಲ್ಲಿ.